ಒಬ್ಬರು 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ದೇವರ ಮುಂದೆ ನಾವು 2 ದೀಪಗಳನ್ನು ಹಚ್ಚಿರ್ತೇವೆ, 2 ದೀಪಗಳನ್ನು ಯಾವ ದ್ರವ್ಯಗಳಿಂದ ಹಚ್ಚಬೇಕು ಅಂತ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, 2 ದೀಪಗಳಲ್ಲಿ ಮೊದಲು ಯಾವ ದೀಪವನ್ನು ಹಚ್ಚಬೇಕು ಅಂತ ಅನ್ನೋದು. ಮೂರನೇ ಪ್ರಶ್ನೆ, ದೀಪ ಹಚ್ಚಿದ ಮೇಲೆ ಯಾವ ಮಂತ್ರದಿಂದಾಗಿ ಏನ್ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ. ಮೂರಕ್ಕೂ ಕೂಡ ಉತ್ತರವನ್ನು ಈ ರೀತಿಯಾಗಿ ತಿಳಿಯಬೇಕು. ದೇವರ ಮುಂದೆ 2 ದೀಪವನ್ನು ಹಚ್ಚಿರ್ತೇವೆ. 2 ದೀಪಗಳಲ್ಲಿ ಬಲಭಾಗದ ದೀಪದಲ್ಲಿ ತುಪ್ಪವನ್ನು ಹಾಕಬೇಕು ಅಂತ ಹೇಳ್ತಾರೆ. ಎಡಭಾಗದ ದೀಪದಲ್ಲಿ, ದೇವರಿಗೆ ಬಲಭಾಗದ ದೀಪದಲ್ಲಿ ತುಪ್ಪವನ್ನು ಹಾಕಬೇಕು, ದೇವರ ಎಡಭಾಗದ ದೀಪದಲ್ಲಿ ಎಳ್ಳೆಣ್ಣೆಯನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಹೀಗೆ 2 ದೀಪಗಳನ್ನು ಹಚ್ಚಬೇಕು. ಬಲಭಾಗದ ದೀಪವನ್ನು ಮೊದಲಿಗೆ ಹಚ್ಚಬೇಕು, ಎಡಭಾಗದ ದೀಪವನ್ನು ಅನಂತರದಲ್ಲಿ ಹಚ್ಚಬೇಕು ಅಂತ ಹೇಳಿದ್ದಾರೆ. ಅದು ಕೂಡ ತುಳಸಿ ಕಾಷ್ಟದಿಂದ ಹಚ್ಚಬೇಕು ಅಂತ ಅನ್ನೋದನ್ನು ನಾವು ತಿಳಿಯಬೇಕು. ದೀಪ ಹಚ್ಚಿದ ಮೇಲೆ ಪ್ರಾರ್ಥನೆಯನ್ನು ಮಾಡಬೇಕು. ಯಾವ ಮಂತ್ರದಿಂದ ಪ್ರಾರ್ಥನೆಯನ್ನು ಮಾಡಬೇಕು ಅಂತಂದ್ರೆ, ಭೋದೀಪ ಬ್ರಹ್ಮರೂಪಸ್ತ್ವಂ ಕರ್ಮ ಸಾಕ್ಷಿ ಇಹಾರ್ಹಸಿ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ವಂ ಸುಸ್ಥಿರೋ ಭವ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಇದಕ್ಕೆ ಬಲಭಾಗದ ದೀಪದಲ್ಲಿ ತುಪ್ಪವನ್ನು ಹಾಕಬೇಕು, ಎಡಭಾಗದ ದೀಪದಲ್ಲಿ ಎಣ್ಣೆಯನ್ನು ಹಾಕಬೇಕು ಅಂತ ನಾನು ಹೇಳಿದೆ. ಅದಕ್ಕೆ ಪ್ರಮಾಣವನ್ನು ಕೂಡ ಹೇಳ್ತಾರೆ. ದೇವಸ್ಯ ದಕ್ಷಿಣೆ ಪಾರ್ಶ್ವೇ ದೀಪಂ ದದ್ಯಾತ್ ಯಥಾ ವಿಧಿ ಘೃತದೀಪಂ ದಕ್ಷಿಣತಃ ತೈಲದೀಪಂ ಚ ವಾಮತಃ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ಈ 2 ಪ್ರಮಾಣಗಳನ್ನು ಅನುಸರಿಸಿ ನಾವು ದೀಪವನ್ನು ಹಚ್ಚಬೇಕು ಅಂತ ಅನ್ನೋದನ್ನು ತಿಳಿಯಬೇಕು.